ಓಂ ಬ್ರಹ್ಮದೇವಾಯ ನಮಃ. ಮೇಷರಾಶಿಗೆ ವಾರ ಫಲ ಹೇಗಿದೆ ನೋಡೋಣ. 22ರಿಂದ 28ನೇ ತಾರೀಕು ಖಂಡಿತಲ್ಲೂ ಕೂಡ ಮೇಷರಾಶಿಗೆ ತುಂಬ ಬ್ಯೂಟಿಫುಲ್ ಅಂತ ಗ್ರಹಗಳು ಬರ್ತಿದ್ದಾವೆ. ಖಂಡಿತಲ್ಲೂ ಕೂಡ ಅಣ್ಣ ತಮ್ಮನಿಂದ ಜಗಳಗಳಾಗುತ್ತೆ, ಆದರೆ ಅಷ್ಟೇ ಒಳ್ಳೆಯ ಫ್ರೆಂಡ್ಸ್ಗಳು ಸಿಗ್ತಾರೆ. ಗುರುಗ್ರಹ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಭಾಳ ವಿಶೇಷವಾಗಿ ಕೇತುನ ಆರಾಧಿಸಿದಾಗ ನಿಮ್ಮ ಲೈಫಲ್ಲಿ ಒಳ್ಳೆ ಮಕ್ಕಳು, ಒಳ್ಳೆ ಸಂತಾನ ಸಿಗ್ತಾರೆ. ಮತ್ತು ಮೇಷರಾಶಿಗೆ ಬುಧ ಗ್ರಹ ಕೆಟ್ಟಿದ್ದಾನೆ, ಕೇತು ಗ್ರಹ ಕೆಟ್ಟಿದ್ದಾನೆ, ಶನಿ ಗ್ರಹ ಕೆಟ್ಟಿದ್ದಾನೆ. ಮೇಷರಾಶಿಗೆ ಯಾರಿಗಾದ್ರು ಸೂರ್ಯ ದಶೆ, ಬುಧ ದಶೆ, ಸೂರ್ಯ ದಶೆ, ಶುಕ್ರ ದಶೆ, ಕುಜ ದಶೆ ನಡೆದರೆ ವಿಪರೀತ ರಾಜಯೋಗವನ್ನು ಕೊಡ್ತಾ ಇದ್ದಾರೆ, ಭಯಂಕರ ರಾಜಯೋಗನ ಕೊಡ್ತಾನೆ. ರಾಹು ಗ್ರಹ ತುಂಬ ರಾಜಯೋಗ ಕೊಡ್ತಾನೆ. ಯಾರಿಗೆಲ್ಲ ರಾಹು ಯೋಗಕಾರಕ ಆಗಿರ್ತಾನೋ, ಸೂರ್ಯ ಯೋಗಕಾರಕ ಆಗಿರ್ತಾನೋ, ಶುಕ್ರ ಯೋಗಕಾರಕನೋ, ಕುಜ ಯೋಗಕಾರಕ ತುಂಬ ರಾಜಯೋಗ ಕೊಡ್ತಾನೆ. ಗುರು ಕೂಡ ಯೋಗಕಾರ ಆಗಿರ್ತಾನೆ. ಅವಯೋಗಿ ಏನಾರು ಆಗಿದರೆ, ಚಂದ್ರ ಮತ್ತು ಕೇತು ಬುಧ ಗ್ರಹ ಅವಯೋಗಿ ಆಗಿದರೆ, ಶನಿನೂ ಕೂಡ ನಿಮ್ಮ ಲಗ್ನಕ್ಕೆ, ನಿಮ್ಮ ರಾಶಿಗೆ ಅವಯೋಗಿದ್ರೆ ತುಂಬ ಕಷ್ಟವನ್ನು ಬರುತ್ತೆ. ಮೇಷರಾಶಿಯವರಿಗೆ ಈ ಒಂದು ವಾರದಲ್ಲಿ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ಕೊಡ್ತಾನೆ. ಹಾಗಾಗಿ ಕುಜ ಶುಕ್ರನ ಜೊತೆ ಇರೋದ್ರಿಂದ ನೀವು ಮಾಡಬೇಕಾದ್ರೆ ಮೇಷರಾಶಿಯವರು ಸೂರ್ಯನಾರಾಯಣ ಟೆಂಪಲ್ನ ಕೈ ಮುಗಿಯೋದು, ಸೂರ್ಯನಿಗೆ ನಮಸ್ಕಾರ ಮಾಡೋದು, ಕುಜನಿಗೆ ನಮಸ್ಕಾರ ಮಾಡೋದು, ಕೇತು ಮತ್ತು ಸೂರ್ಯಗ್ರಹ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿಗೆ ಲಕ್ಕಿ ನಂಬರ್ಸ್ 1, 6, 9 ಲಕ್ಕಿ ನಂಬರ್ ಆಗುತ್ತೆ. 16 ಲಕ್ಕಿ ನಂಬರ್ನ ಯೂಸ್ ಮಾಡಿ, ಮತ್ತು 3ನ ಲಕ್ಕಿ ನಂಬರಾಗಿ ಯೂಸ್ ಮಾಡಿ. 7 ತುಂಬ ಲಕ್ಕಿ ನಂಬರ್ ಆಗುತ್ತೆ. ರಾಹು ನಂಬರ್ 4 ತುಂಬ ಲಕ್ಕನ್ನು ತಂದುಕೊಡುತ್ತೆ. ಮೇಷರಾಶಿಗೆ ಅದ್ಭುತವಾದ ಕಲರ್ಸ್ ಬಣ್ಣ ಅಂತ ಬಂದಾಗ ಯೆಲ್ಲೋ ಕಲರ್, ಆರೆಂಜು ಮತ್ತು ಬ್ಲೂ ಮತ್ತು ರೆಡ್ಡು ತುಂಬ ಅದ್ಭುತವಾದ ಬಣ್ಣ ಆಗುತ್ತೆ. ಬ್ಲ್ಯಾಕ್, ವೈಟ್, ಗ್ರೀನ್ ಮತ್ತು ಗ್ರೀನ್ ಅವಾಯ್ಡ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿಯರಿಗಂತೂ ಈ ವಾರದಲ್ಲಿ ತುಂಬ ಪಾಸಿಟಿವ್ ಇದೆ. ಕಾಗೆಗೆ ಅನ್ನ ಹಾಕಿ, ಕಾಗೆಗೆ ಎಷ್ಟು ಅನ್ನ ಹಾಕ್ತಾರೆ ಅಷ್ಟು ಒಳ್ಳೆಯದು. ಮತ್ತು ಕಬ್ಬಿಣವನ್ನು ಯಾರಿಗಾರು ದಾನ ಕೊಡಿ, ಮೊಬೈಲ್ ದಾನ ಕೊಡೋದು, ಸಿಲಿಂಡರ್ ದಾನ ಕೊಡೋದು, ಭಾಳ ಎಷ್ಟೋ ಜನಕ್ಕೆ ಕ್ಯಾಮ್ರಾ ದಾನ ಕೊಡೋದು, ಮತ್ತು ಕಪ್ಪು ಬಟ್ಟೆಯಲ್ಲೂ ಕೂಡ ಕಪ್ಪು ಬೆಡ್ಶೀಟನ್ನು ದಾನ ಕೊಡೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಗ್ರೀನ್ ಹಸಿರು ಕಲರ್ ಬಟ್ಟೆ ದಾನ ಕೊಡೋದು, ಮತ್ತು ಯಾರಿಗಾರು ಕೂಡ ಹಸಿರು ಹುಲ್ಲನ್ನು ಕುದುರೆಗೆ, ಹಸುಗೆ ತಿನ್ನಿಸಿದ್ರೆ ತುಂಬ ಪಾಸಿಟಿವ್ ಆಗುತ್ತೆ. ಹೆಸರು ಕಾಳು ದಾನ ಕೊಡೋದು, ಎಳ್ಳನ್ನು ದಾನ ಕೊಡೋದು ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿಗಂತೂ ಈ ವಾರ ಮಳೆ ಅಂದರೆ ಮಳೆ, ಅದೃಷ್ಟದ ಮಳೆ ಬರ್ತಾ ಇದೆ. ಲಗ್ನಾಧಿಪತಿಗೆ ಸೂರ್ಯನ ಸಂಬಂಧ, ಶುಕ್ರಗ್ರಹದ ಸಂಬಂಧ. ಯಾಕಂದರೆ ಮೇಷರಾಶಿಗೆ ಸೂರ್ಯ ಮತ್ತು ಶುಕ್ರ ಮತ್ತು ಕುಜಗ್ರಹನೂ ತುಂಬ ಒಳ್ಳೆಯ ಫ್ರೆಂಡ್ ಆಗಿರೋದ್ರಿಂದ ತುಂಬ ಅಂದರೆ ನಿಮ್ಮ ಎಲ್ಲ ಪ್ರಾಬ್ಲಮ್ಮನ್ನು ಕ್ಲಿಯರ್ ಆಗ್ತಾರೆ 100%. ಸ್ವಲ್ಪ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ನಿಮ್ಮ ಲೈಫಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಈ ವಾರ ಮೇಷ, ವೃಷಭ ಭಾಳ ಪವರ್ಫುಲ್ಲಾಗಿ, ಮೇಷ, ವೃಷಭ, ಮಿಥುನಾಗಿ ಹೇಗಿರುತ್ತೆ ಎಲ್ಲ ರಾಶಿಗಳು, ಕಟಕ, ಸಿಂಹ ಭಾಳ ವೈಬ್ರೇಷನ್. ಈ ವಾರ ಶನಿ ಮತ್ತು ಚಂದ್ರ ಏನೆಲ್ಲ ಫಲವನ್ನು ಕೊಡ್ತಾರೆ ಕಾದು ನೋಡೋಣ. ಶನಿ ಮತ್ತು ಚಂದ್ರ ತುಂಬ ದೊಡ್ಡ ಫಲವನ್ನು ಕೊಡ್ತಾನೆ. ಶನಿ ಮತ್ತು ಚಂದ್ರದನ್ನ ಲಾಭವನ್ನು ಪಡ್ಕೊಳ್ಳೋದು ಹೇಗಿರ್ತಾರೆ ನೋಡೋಣ. ಈ ವಾರ ಯಾವೆಲ್ಲ ರಾಶಿಗೆ ನಿಮಗೆ ಗುರು ಏನು ಲಾಭ ಕೊಡ್ತಾನೆ, ಕೇತು ಏನು ಲಾಭ ಕೊಡ್ತಾನೆ, ಬುಧ ಗ್ರಹ ಏನು ಲಾಭ ಕೊಡ್ತಾನೆ, ಸೂರ್ಯ ಗ್ರಹ ಏನು ಲಾಭ ಕೊಡ್ತಾನೆ, ಶುಕ್ರ ಗ್ರಹನೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ, ಕುಜಗ್ರಹನೂ ಕೂಡ ತುಂಬ ರಾಜಯೋಗನ ಕೊಡ್ತಾನೆ. ಈ ವಾರದಲ್ಲಿ ಒಬ್ಬೊಬ್ಬ ಒಂದೊಂದು ಗ್ರಹನೂ ಕೂಡ ಕೊಡ್ತಾರೆ. ಯಾಕಂದರೆ ಈ ವಾರದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ. ಈ ಬಲವಾದ ಗ್ರಹಗಳನ್ನ, ಬಲವಾದ ದೇವ್ರನ್ನ ಆರಾಧಿಸಿ 9 ನಾವುಗಳನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಬಲವಾದ ಗ್ರಹಗಳು ಯಾವಾಗಲೂ ಕೂಡ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತಿರ್ತೀನಿ. 100% ಈ ವಾರದಲ್ಲಿ ವಿಗ್ರಹವನ್ನು ಅತಿ ಹೆಚ್ಚು ಪೂಜಿಸಿದಾಗ, ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹನ ಪೂಜಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ದುಃಖಗಳನ್ನ ನಿವೃತ್ತಿ ಮಾಡ್ಕೋಬೋದು. ಇಷ್ಟು ನವಗ್ರಹಗಳು, ವಿಗ್ರಹಗಳನ್ನ ಪೂಜಿಸ್ತಿರೋ ಅಷ್ಟು ನಿಮಗೆ ತುಂಬ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ, ಬ್ಯೂಟಿಫುಲ್ ಆದ ಡೇ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ದಿನಗಳಾಗುತ್ತವೆ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಅಷ್ಟು ಐಶ್ವರ್ಯನೂ ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ತುಂಬ ದೊಡ್ಡ ಎಲ್ಲ ರಾಶಿಗಳು ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರೋದನ್ನ ಅತಿ ಹೆಚ್ಚು ಬಳಸ್ಕೊಳ್ಳಿ. ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಅಷ್ಟು ಐಶ್ವರ್ಯನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ತುಂಬ ಪಾಸಿಟಿವ್ ಆಗುತ್ತೆ. ಅದ್ಭುತವಾದ ದಿನ. ಈ ಪಾಸಿಟಿವ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಏನು ಹೇಳಿ, ಅಂಥ ಒಂದು ಒಳ್ಳೆಯ ಯೋಗ, ಅಂಥ ಒಂದು ಸಕ್ಸಸ್ಸು, ಅಂಥ ಒಂದು ದಿನ ನಿಮ್ಮ ಲೈಫಲ್ಲಿದೆ. ಈ ಒಂದು ಲೈಫನ್ನ ನೀವು ಯಾವಾಗಲೂ ಕೂಡ ಈ ವಾರದಲ್ಲಿ ನೀವು ಎಷ್ಟು ವಿಗ್ರಹನ ಪೂಜೆ ಮಾಡ್ತಿರೋ, ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಫಲಗಳು ಕೂಡ ನವಗ್ರಹಗಳು ಕೊಡ್ತವೆ. ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಾಗ ನೀವು ಅತಿ ಹೆಚ್ಚು ಪುಣ್ಯವನ್ನು ಬರ್ತವೆ. ಅದರಲ್ಲೂ ಕೂಡ ಮೊಸರನ್ನವನ್ನು ದಾನ ಮಾಡಿರಿ ಈ ವಾರ 12 ರಾಶಿಯಲ್ಲೂ ಕೂಡ ಫಲಗಳು ಸಿಗುತ್ತೆ. ಮೊಸರನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಭಾಳ ವಿಶೇಷವಾದ ದಿನ ಅಂದರೆ ಬುಧ ಸಪ್ರೇಟಾಗಿದ್ದಾನೆ, ಅದು ಬುದ್ಧಿವಂತರಾಗ್ತಾರೆ. ನೀವು ಯಾವಾಗಲೂ ಕೂಡ ಬುಧ ಗ್ರಹನ ಪ್ರಾರ್ಥನೆ ಮಾಡೋದು, ಉತ್ತರಾಣಿ ಕಡ್ಡಿನ ಆರಾಧನೆ ಮಾಡೋದು, ಮತ್ತು ಗ್ರೀನ್ ಅತಿ ಹೆಚ್ಚು ಈ ವಾರ ಬಳಸಿದಷ್ಟು ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಗ್ರೀನನ್ನು ಅತಿ ಹೆಚ್ಚು ಯೂಸ್ ಮಾಡಿ.
ಈ ವಾರ ಕ್ರಿಸ್ಮಸ್ ಮತ್ತು ಭಾಳ ಹಬ್ಬ, ಕ್ರಿಸ್ಮಸ್ ಹಬ್ಬ ಬಂದಿದೆ, ನ್ಯೂ ಇಯರ್ ಬಂದಿದೆ, ತುಂಬ ಅಂದರೆ ತುಂಬ ವೈಕುಂಠ ಏಕಾದಶಿ ಬಂದಿದೆ. ಸ್ವರ್ಗದ ವಾರ ಈ ವಾರ. ತುಂಬ ಜನ ನೆಗೆಟಿವ್ ಆಗಿ ಬಳಸ್ಕೋಬೇಡಿ. ಗಂಡು ಮಕ್ಕಳಿಂದ ಹೋಗಬೇಡಿ, ಹೆಣ್ಮಕ್ಳಿಂದ ಹೋಗಬೇಡಿ, ಪಬ್ಬು ಬಾರ್ಗೆ ಹೋಗಬೇಡಿ. ದೇವರಿಗೆ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಯೇಸು ಪೂಜೆ ಮಾಡಿ, ವಿಷ್ಣು ಪೂಜೆ ಮಾಡಿ, ಒಳ್ಳೆಯದಾಗಲಿ.